अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। डिप्टी कमिश्नर इकराम शरीफ साहब ने किया चिंचोली का दौरा। सामाइन तालुका चिंचोली में जिला कमिश्नर मोहम्मद इकराम शरीफ साहब ने आज बतारीख 4 जून बरोज़ जुमेरात दोपहर 2 बजे सरकारी तौर पर तालुका चिंचोली का दौरा किया। इस ज़िम्न में उन्होंने कई सारे महकमात के अमले से गुफ्तगू फरमाई और सही नहज पर काम करने की तरगीब दी। आपने चिंचोली स्टेडियम का भी दौरा किया और वहां के हालात का जायजा लेते हुए लाइट के खंभे लगाने और वॉलीबॉल के खेलने के लिए जगह को मुख्तस करने का मशवरा दिया। सरकारी हॉस्पिटल का भी मुकम्मल जायजा लिया गया और बाद में दफ्तर तहसील में चल रहे कामकाज की मुकम्मल तफसील हासिल की। आपने अव्वल वक्त में सड़क के किनारे खड़े रहे कुछ संगठन वालों को देखा और गाड़ी रोककर उनकी दरख्वास्तें हासिल की और उनको हल करने का तयक़ुन दिलाया। बादिये के मारुति गंजगेरी ने चिंचोली के कुछ पेचीदा मसाइल की तरफ तवज्जो दिलाई और उनको बहुत जल्द हल करने की दरख्वास्त पेश की। आखिर में तहसील ऑफिस के दफ्तर हाल में अमले से मीटिंग ली और उनके कामकाज का जायजा लिया। बात यह कि चार्ज हासिल करने के बाद ये आपका पहला दौरा है, जिसकी वजह से बहुत सारे सियासी रहनुमा, दानिश्वरान और मुकामी एनजीओज़ के जिम्मेदारान ने आपसे मुलाकात की और दिली खुशी का इजहार किया और अपने अपने इलाकाई मसाइल को तहरीरी शक्ल में पेश किया, जिसमें पटेल कॉलोनी, ऐनोली, शादीपुर, मैट्रिक आग्रो लिमिटेड पोलकपल्ली, चिट्टनाड सीमेंट फैक्ट्री, बल्दिया के वार्ड नंबर 17 और सुलापेट वगैरह के कई सारे मसाइल शामिल हैं। आइए देखते हैं मुख्तसर सी रिपोर्ट। आधार कार्ड ತೆಗಿಬೇಕು ಸರ್. ಇದು ಸುಲೇಪೇಟೆಗೆ ಅಡ್ಜಸ್ಟ್ ಮಾಡ್ಯಾರ ಸರ್. ವಾರಕ್ಕೆ 3 ದಿನ ಫಂಕ್ಷನ್ ಅನ್ಕೊಂಡು ಮಾಡ್ತಾರೆ ಸರ್. ಇನ್ನೊಬ್ಬರು ಮಾಡ್ತಾರೆ ಕರೆಕ್ಟ್ನೇ ಸರ್. ಅವ್ರೇನು ಕಚ್ಚಾ ಸಾಮಗ್ರಿ ಅಂತಂದ್ರೆ ಕಚ್ಚಾ ಸಾಮಗ್ರಿ ಅಂದ್ರೆ ಮಣ್ಣು ಐತೆ ಸರ್. ಆಮೇಲೆ ಅದಕ್ಕೆ ಏನೇನು ಟಿಪ್ಪರ್ಗಳು ಸರ್. ಆಮೇಲೆ ಈಗ ಇಲ್ಲಿ ಮೆಟ್ರೋ ಆಗ್ರೋ ಪವರ್ ಲಿಮಿಟೆಡ್ ಅದ ಸರ್. ಇಮಿಡಿಯೇಟಾಗಿ ಆಡಳಿತ ಮಂಡಳಿಯವರೇ ತೀರ್ಮಾನ ತೊಗೊಂಡು ಕಂಪ್ನಿ 120 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್. ಅಲ್ಲಿ ಅದು ದಿಢೀರನ್ನೇ ಬಂದ್ ಮಾಡಿಬಿಟ್ರೆ ಸರ್. ಅದಕ್ಕೆ 120 ಜನ ಬೀದಿಗೆ ಬಂದಾರೆ ಸರ್. ಪುನಃ ಕಾರ್ಖಾನೆ ಸ್ಟಾರ್ಟ್ ಆಗ್ಬೇಕಂತೇಳಿ. ಆಮೇಲೆ ಅದು ಮೆಟ್ರಿಕ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಪವರ್ ಪ್ಲಾಂಟ್ ಅಂಗನವಾಡಿ ಕೇಂದ್ರಗಳಿಗೆ ಏನು ಫುಡ್ ಸಪ್ಲೈ ಕೊಟ್ಟಿದ್ದೀವಿ ಸರ್. ಪ್ರೈವೇಟ್ ಕಂಪನಿ ಇದೆ, ವರ್ಕೌಟ್ ಆಗ್ತಾ ಇಲ್ಲ ಅಂತ ಕ್ಲೋಸ್ ಮಾಡ್ತೀವಿ. ಆಮೇಲೆ ಚಿಂಚೋಳಿ ಚಂದಾಪುರ ಮುಖ್ಯ ರಸ್ತೆ ಸರ್. ಇಲ್ಲಿ ಆಶ್ರಯ ಕಾಲನಿ ಸುಮಾರು SC ST OBC ಮೈನಾರಿಟಿ ಸುಮಾರು 2,300 ಜನ ಇಲ್ಲಿ ವಾಸ ಮಾಡ್ತಾರೆ ಸರ್. ಇಲ್ಲಿಂದ ಒಂದು 2 ಸರ್ವೆ ನಂಬರ್ ಆದ್ರೆ ಅಲ್ಲಿ ಕನೆಕ್ಟ್ ಆಗ್ತದೆ ಸರ್. ಈ ಮೇನ್ ರೋಡ್ಲಿ ಸೈಬರ್ ಗಮನಕ್ಕೂ ಅದ ಸರ್. ಸರ್ನು ಕೂಡ ಪ್ರಯತ್ನ ಮಾಡ್ಯಾರ. ಅದು ಸ್ವಲ್ಪ ಹಿಂದೆ ಮೊದಲು ಫೌಜಿ ತರ್ನಿ ಮೇಡಮ್ ರಸ್ತೆ ಕೊಡಿಸ್ಬೇಕಾಗಿತ್ತು. ಅತ್ತ ಜಮೀನು ಇದೆ ಸರ್, ಹೋಗಿ ಜಾಗ ಇಲ್ಲ. ಹೌದು ಸರ್. ಒಂದು ಸೈಡ್ನವ್ರು ಕುಡ್ಲಕ್ಕೆ ಒಪ್ಕೊಂಡ್ರೆ ಸರ್. ಈಗ ಅವರು ಅಂಗಡಿ ಮುಂಗಟ್ಟು ಹಾಕ್ಯಾರ ಸರ್. ಅದ್ರ ಮೇಲೆ ಶೆಟ್ರ್ ಕಿರಾಯಿ ಕೊಟ್ರೆ ಸರ್. ಮ್ಯಾಲೆ ಮೇನ್ ಲೈನ್ ಅದ್ರಿ. ಅಲ್ಲಿ ಸಾರ್ವಜನಿಕರು ಅವರಿಗೆ ಆಲ್ರೆಡಿ ರೋಡ್ ಬೇರೆ ಕಡೆ ಇದೆ ಸರ್. ಮಧ್ಯದಲ್ಲಿ ಅವ್ರ ಮನೆಗೆ ಕೊಟ್ಟರೆ ಡೈರೆಕ್ಟ್ ಈ ರೋಡಿಗೆ ಅಪ್ರೋಚ್ ಆಗುತ್ತೆ. ಮಧ್ಯ 2 ಕಿಲೋಮೀಟರ್ ಆಗ್ತದೆ ಸರ್. ವಯೋವೃದ್ಧರು ಅದು. ಆಮೇಲೆ ಆ ಕ್ರೀಡಾಂಗಣ ಇದೆ ಸರ್ ಅಲ್ಲಿ. ಆಮೇಲೆ BCM ಹಾಸ್ಟೆಲ್ ಇದೆ ಸರ್. ಆಮೇಲೆ ಸ್ಕೂಲ್ಗಳವ ಸರ್. ಅದಕ್ಕೆ ಇದಕ್ಕೆಲ್ಲನೂ ಅನುಕೂಲ ಆಗ್ತದೆ ಸರ್. 4ನೇದಾಗಿ ಏನಂತಂದ್ರೆ ಈಗ ಅಂಗನವಾಡಿ ಸೆಂಟರ್ಗಳಿಗೆ ಫುಡ್ ಸಪ್ಲೈ ಆದಂಥ ಕಾಂಟ್ರಾಕ್ಟರು ಈಗ 3-4 ತಿಂಗಳು ಹಿಡಿದು ವಿಳಂಬ ಮಾಡ್ಯಾರ ಸರ್. ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಆಮೇಲೆ ಅದು ಅಂಗಡಿ ಮುಂಗಟ್ಟ ಮೇನ್ ಲೈನ್ ಹಾದೋಗ ಸರ್. ಸಾರ್ವಜನಿಕರು ಯಾವುದೇ ಕೆಲಸಕ್ಕಾಗಿ ಅಲ್ಲಿ ಹೋದಾಗ ವೈರ್ಗಿನ ಕಡ್ದು ಕೆಳಗೆ ಬಿತ್ತು ಅಂತಂದ್ರೆ ಅದು ಇದು ಜೀವಕ್ಕೆ ಅಪಾಯ ಅದ ಸರ್. ಅದಕ್ಕೆ ಅದು ಸೇಫ್ಟಿ ಮಾಡ್ಬೇಕು ಸರ್. ಇಷ್ಟೆಲ್ಲ ಡಿಮ್ಯಾಂಡ್ಗಳು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ಸರ್, ಈಗಾಗಲೇ ಸುಲೇಪೇಟ್ನಲ್ಲಿ ನೀವು ಬಂದಿರಿ ಸರ್. ಅಲ್ಲಿ ನಾಡ ಕಚೇರಿ ಇದೆ, BCM ಹಾಸ್ಟೆಲ್ ಇದೆ, ಮತ್ತು ಮುಸ್ಲಿಂ ಸಮುದಾಯದ ಸ್ಮಶಾನ ಇದೆ, ಮತ್ತು ಕನ್ಯಾ ಹೈಸ್ಕೂಲ್ ಇದೆ, ಕಾಲೇಜ್ ಇದೆ ಸರ್. ಅಲ್ಲಿ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಮಳೆಗಾಲದಾಗ ಸಹಿತ ಎದಿ ಮಟ್ಟಕ್ಕೆ ನೀರು ಇರ್ತಾವೆ ಸರ್. ಅಲ್ಲಿ ಹೋಗ್ಬೇಕಾದ್ರೆ ಮಳೆಗಾಲದಾಗ ಭಾಳ ಪರೇಶಾನ್ ಅದ ಸರ್. ಅದಕ್ಕೆ ದಯವಿಟ್ಟು ತಾವು ಹೊಸದಾಗಿ ನಮ್ಮ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿರಿ. ತಮ್ಮ ಹೊಟ್ಟೆಗೆ ತಲೆಯಿಟ್ಟು ಏನು ಬೇಡ್ಕೊತೀವಿ ಅಂದ್ರೆ ಈ ಎಲ್ಲ ಸಮಸ್ಯೆಗಳು ಕೂಡಲೇ ಪರಿಹಾರ ಮಾಡ್ತೀರಂತ ಭರವಸೆ ಅದ ಸರ್. ಅದಕ್ಕೆ ದಯವಿಟ್ಟು ಸರ್